ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ತ್ರಯೋದಶಿ. ಈ ಕಾರಣದಿಂದಾಗಿ ಪ್ರದೋಷವೂ ಇದೆ. ಈ ದಿವಸ ಪ್ರದೋಷ ಪೂಜೆ ಮಾಡಿಕೊಂಡು ಈಶ್ವರನ ಕೃಪೆಗೆ ಪಾತ್ರರಾಗಬೇಕು. ಪ್ರದೋಷ ಪೂಜೆ ಬಹಳ ವಿಶಿಷ್ಟವಾದ ಒಂದು ಆಚರಣೆ, ವ್ರತ. ಅದನ್ನು ಆಚರಿಸೋದ್ರಿಂದ ನಮಗೆ ಯಾವುದೇ ರೀತಿಯ ತೊಂದರೆಗಳು ಕಾಡೋದಿಲ್ಲ. ತುಂಬ ಸಂಕಟದಲ್ಲಿದ್ದೀರಾ, ತುಂಬ ಕಷ್ಟದಲ್ಲಿದ್ದೀರಾ, ತುಂಬ ವ್ಯಥೆ ಪಡ್ತಾ ಇದ್ದೀರಾ ಅಂದರೆ ಯಾರು ಶ್ರದ್ಧೆಯಿಂದ ಈ ಪ್ರದೋಷ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಶಿವನ ಕೃಪೆಯಾಗುತ್ತೆ, ತುಂಬ ವಿಶೇಷವಾದ ಅನುಗ್ರಹಗಳು ಉಂಟಾಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ ಈ ದಿವಸ ಮಾಡಿ. ಈ ದಿವಸ ಕನು ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ತಮಿಳುನಾಡಿನಲ್ಲಿ, ಆ ಭಾಗದಲ್ಲಿ ಜಾಸ್ತಿ. ಕನು ಅದು ಒಂದು ರೀತಿಯ ಪಿತೃದೇವತೆಗಳ ಪೂಜೆ. ವಸ್ತುತಃ ನಾವು ಸಂಕ್ರಮಣದಲ್ಲಿ ನಿನ್ನೆ ನಾವು ಯಾವ ಸಂಕ್ರಾಂತಿ ಇದೆ ಅಂದರೆ ಸೂರ್ಯ ಸಂಕ್ರಮಣ ಇದ್ದ ಕಾಲದಲ್ಲಿ ಪಿತೃಗಳಿಗೆ ಆರಾಧನೆ ಮಾಡ್ತಕ್ಕಂಥದ್ದಿದೆ. ಪ್ರತಿ ಸಂಕ್ರಮಣವೂ ಹೇಳಿದೆ. ಹೀಗಾಗಿ 12 ಸಂಕ್ರಮಣಗಳಲ್ಲೂ ನಾವು ಆ ಹಿರಿಯರನ್ನು ನೆನೆಸ್ಕೊಳ್ತಕ್ಕಂಥದ್ದು, ಶ್ರಾದ್ದಗಳನ್ನು, ತರ್ಪಣಾದಿಗಳನ್ನು ಬಿಡ್ತಕ್ಕಂಥದ್ದು ಇದ್ದೇ ಇದೆ. ಈ ಕನು ಆ ಕಡೆ, ಆ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಅಂದರೆ ನಮ್ಮ ತಮಿಳುನಾಡಿನ ಭಾಗಗಳಲ್ಲಿ ಒಂದು ಬಾಳೆ ಎಲೆಯ ಮೇಲೆ ಎಲ್ಲ ಅದೇ ಯಾವುದನ್ನು ನೈವೇದ್ಯ, ನಾವು ಪಿತೃಗಳಿಗೆ ದೇವತೆಗಳಿಗೆ ನೈವೇದ್ಯ, ಶ್ರಾದ್ದಕ್ಕೆ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಯಾವುದಿದೆ ಅದನ್ನು ಉಂಡೆಗಟ್ಟಿ ಆ ಎಲೆಯಲ್ಲಿಟ್ಟು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ತನ್ಮೂಲಕ ಅವರ ಒಂದು ಆರಾಧನೆ ನಡೀತಕ್ಕಂಥ ಒಂದು ಕ್ರಮ. ಇದು ಕೂಡ ಬಹಳ ವಿಶಿಷ್ಟವಾದದ್ದು, ಅನುಗ್ರಹಪ್ರದವಾದದ್ದು. ಹೇಗೆ ಇಲ್ಲಿ ಏನಾಗಿದೆ, ಸೂರ್ಯಚಂದ್ರರಿಗೆರಡೂ ಆರಾಧನೆಯನ್ನು ಹೇಳ್ತಾ ಇದೆ ಈ ಒಂದು ಸಂಕ್ರಾಂತಿ. ಸಂಕ್ರಮಣ ಕಾಲದಲ್ಲಿ ಸೂರ್ಯನ ಆರಾಧನೆ ಪ್ರಧಾನ. ಪಿತೃಗಳ ಸ್ಮರಣೆ ಮಾಡುವುದರಿಂದ ಚಂದ್ರನ ಆರಾಧನೆ ಆಗುತ್ತೆ. ವಸ್ತುತಃ ಚಂದ್ರನೇ ಪಿತೃಲೋಕಕ್ಕೆ ನಾವು ಕೊಟ್ಟಂಥ ಯಾವ ಇದಿದೆ, ಏನು ಅವರಿಗೆ ಸಲ್ಲಿಸ್ತಕ್ಕಂಥ ಯಾವ ಆಹಾರ ಇದೆ ಅದು ಅವನ್ನು ಸ್ವೀಕರಿಸಿ, ಆಹಾರವನ್ನು ಸ್ವೀಕರಿಸಿ ಚಂದ್ರನ ಲೋಕದ ಆಚೆ ಇರತಕ್ಕಂಥ ಪಿತೃಲೋಕಕ್ಕೆ ಚಂದ್ರನೇ ರವಾನೆ ಮಾಡ್ತಾನೆ. ಹೇಗೆ ಸಸ್ಯಗಳಲ್ಲಿ ಔಷಧಿ ಅಂದರೆ ಔಷಧಿ ಗುಣ ಅಲ್ಲ, ಔಷಧಿ ಅಂದರೆ ಚಂದ್ರನ ಸ್ವಾರ, ಅದನ್ನು ಅಡಕ ಮಾಡ್ತಾನೋ ಚಂದ್ರ. ಒಂದು ತೆನೆಯೊಳಗೆ ಹಾಲಿನ ಅಂಶವನ್ನು ಅದರೊಳಗಿಟ್ಟು ಶಕ್ತಿಯನ್ನು ತುಂಬುತ್ತಾನೋ, ತನ್ಮೂಲಕ ನಮಗೆ ಆಹಾರವಾಗಿ ಕೊಡ್ತಾನೋ, ಅದನ್ನು ಪಿತೃಗಳಿಗೂ ಅವನೇ ರವಾನೆ ಮಾಡ್ತಾನೆ. ಅದಕ್ಕೆ ಚಂದ್ರನದೇ ಆದ ಒಂದು ರವಾನೆಯ ದಾರಿ ಇದೆ. ಆ ರೀತಿಯಲ್ಲಿ ಯಾವ ರೀತಿ ಅಂತಂದರೆ, ಹೇಗೆ ನಮ್ಮ ಭಾರತದಲ್ಲಿನ ನೋಟುಗಳು ಅಮೇರಿಕದಲ್ಲಿ ನಡೆಯೋದಿಲ್ವೋ, ಅಲ್ಲಿನ ನೋಟುಗಳು ಇಲ್ಲಿ ನಡೆಯೋದಿಲ್ವೋ, ಅದಕ್ಕೆ ಮಾಧ್ಯಮ ಬೇರೆ ಇದೆಯೋ, ಬದಲಾವಣೆಗೆ ದಾರಿ ಇದೆಯೋ, ಆ ರೀತಿಯಲ್ಲಿ ನಮ್ಮ ಆಹಾರವನ್ನು ಪಿತೃಗಳಿಗೆ ರವಾನಿಸಲಿಕ್ಕೂ ಒಂದು ಕ್ರಮ ಇದೆ. ಆ ರೀತಿಯಲ್ಲಿ ಚಂದ್ರ ರವಾನಿಸ್ತಾನೆ. ಇದನ್ನು ನಾವು ಕಾಣ್ತೀವಿ ಪುರಾಣಗಳಲ್ಲಿ. ಅಲ್ಲಿ ಮತ್ಸ್ಯ ಕೂರ್ಮಿ ಚ ಪಕ್ಷಿಣ ಅಂತ ಒಂದು ಬರುತ್ತದೆ. ಹೇಗೆ ಒಂದು ಮತ್ಸ್ಯ ತನ್ನ ಮಗುವಿಗೆ ಆಹಾರ ಕೊಡುವಾಗ ದೃಷ್ಟಿಯಿಂದ ಅದು ನೋಡ್ತಾನೆ ಅದು ಬೆಳೆಸುತ್ತೆ ಮೀನು, ಮಗುವಿನ ಮೀನನ್ನು. ಅದರದ್ದು ಶಕ್ತಿ, ಅದು ಭಗವಂತ ಕೊಟ್ಟ ಶಕ್ತಿ ಆಗಿದೆ. ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದಾರಿ ಇರುತ್ತೆ. ಆ ರೀತಿಯಲ್ಲಿ ಚಂದ್ರ ನಮ್ಮ ಪಿತೃಗಳಿಗೆ, ನಮ್ಮ ಪೂರ್ವಜರಿಗೆ ಆಹಾರ ರವಾನೆ ಮಾಡ್ತಾರೆ ಅಂತ. ಸೂರ್ಯನು ಬದುಕಿನ ಬದಲಾವಣೆಯನ್ನು ನೋಡಿದ್ರೆ ಇಲ್ಲಿ ಪಿತೃಗಳ ಆಶೀರ್ವಾದವನ್ನು ಚಂದ್ರ ಕೊಡ್ತಾನೆ. ಆ ರೀತಿಯಲ್ಲಿ ಸೂರ್ಯಚಂದ್ರರ ಆರಾಧನೆಯನ್ನು ಈ ಹಬ್ಬಗಳು ಸೂಚಿಸ್ತವೆ. ನಮಗೆಲ್ಲ ಋತುಗಳಲ್ಲೂ ಬರ್ತಕ್ಕಂಥ ಈ ಯಾವ ವಿಶಿಷ್ಟ ಪರ್ವಕಾಲಗಳಿದ್ದಾವೆ, ಇವೆಲ್ಲವೂ ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ಒಂದು ಪ್ರಕೃತಿಯ ಆರಾಧನೆ, ಇನ್ನೊಂದು ತನ್ಮೂಲಕ ಯಜ್ಞ, ದಾನ, ತಪಸ್ಸು, ಈ ಮೂರು ಬಹಳ ವಿಶಿಷ್ಟವಾದದ್ದು. ಇವೆಲ್ಲವೂ ಅಡಕವಾಗಿದೆ ಇವುಗಳಲ್ಲಿ. ಅದು ನೀವು ಪ್ರಕೃತಿ ಪೂಜೆ ಮಾಡಿ, ದೇವ ಪೂಜೆ ಮಾಡಿ, ಅಥವಾ ಭೂತ ಪೂಜೆ ಆಗಲಿ, ಹೀಗೆ ಹಲವು ಬಗೆಗಳಲ್ಲಿದೆ. ಯಾವುದೋ ಒಂದು ಬಗೆಗಳಲ್ಲಿ ನಮ್ಮ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥದ್ದು. ಅದು ನೀವು ಪ್ರಕೃತಿಗೆ, ಪಿತೃಗಳಿಗೆ, ಇನ್ಯಾರಿಗೂ ಆಗಿರಬಹುದು. ಅಂತೂ ಇದು ಎಲ್ಲವೂ ಸಂಪತ್ತು ಅವನಿಂದಾಗಿ ಭಗವಂತನಿಂದ ಪಡೆದಿದ್ದೀವಿ.
ಅವನಿಗೆ ನಾವು ಸಲ್ಲಿಸುವ ಕೃತಜ್ಞತೆ ಹೇಗೆ ಅಂದರೆ ಈ ರೀತಿಯಲ್ಲಿ ನಮಸ್ಕಾರದ ಉಪಾಧಿಯಲ್ಲಿ ಅಥವಾ ದಾನದ ಉಪಾಧಿಯಲ್ಲಿ, ಯಜ್ಞದ ಉಪಾಧಿಯಲ್ಲಿ ಹಲವು ಬಗೆಗಳಿದ್ದಾವೆ. ಆ ರೀತಿಯ ಒಂದು ಆರಾಧನೆ, ಪಿತೃ ದೇವತೆಗಳ ಆರಾಧನೆ, ಅದನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಕನು ಹಬ್ಬ ಅಂತಕ್ಕಂಥದ್ದು. ಅಂತೂ ಈ ಮಾರನೇ ಸುಗ್ಗಿ ಕಾಲ ಇನ್ನೂ ಮುಗಿದಿಲ್ಲ. ಎಳ್ಳು ಬೀರೋದು, ಹಂಚೋದು, ಇದೆಲ್ಲ ಮಹತ್ವ ನೆನ್ನೆ ನೋಡಿದ್ವಿ. ಒಳ್ಳೆಯ ಮಾತನ್ನು, ಒಳ್ಳೆಯ ಸಂದೇಶಗಳನ್ನು, ಒಳ್ಳೆಯ ಚಿಂತನೆಗಳನ್ನು ಬೀರತಕ್ಕಂಥದ್ದು, ಬಿತ್ತತಕ್ಕಂಥದ್ದು, ಇನ್ನೊಬ್ಬರ ಮನೆಗೆ ಒಳ್ಳೆಯದನ್ನು ಈ ನಾವು ಎಲ್ಲಿ ರಥಸಪ್ತಮಿವರೆಗೂ ಇದನ್ನು ಹಂಚತಕ್ಕಂಥದ್ದಿದೆ. ಅಲ್ಲಿಯವರೆಗೂ ಶುಭ ಚಿಂತನೆಗಳ ಏನು ರವಾನೆ, ದಾನ, ಇದನ್ನು ಮಾಡ್ತಕ್ಕಂಥದ್ದು ಈ ದಿವಸವೂ ಅದನ್ನು ಮುಂದುವರಿಸ್ತಾ ಇದ್ದೀರಾ ಅಷ್ಟೇ. ಆ ರೀತಿಯಲ್ಲಿ ಶುಭ ಚಿಂತನೆಯನ್ನು ಮತ್ತು ಮಾಡ್ತಕ್ಕಂಥದ್ದು ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.